ರಾಜ್ಯ ರೈತ ಸಂಘಟನೆಯಿಂದ ಪ್ರತಿಭಟನೆ. ಶಶಿಕಾಂತ್ ಗುರೂಜಿಯಿಂದ ಪ್ರತಿಭಟನೆ. ಬೀದರ್ನಿಂದ ಚಾಮರಾಜನಗರದ ಹೊರಗೆ ಬೆಳೆದಿರುವಂತಹ ಬೆಳೆಗಳಿಗೆ ನಿಗದಿತ ಯೋಗ್ಯ ದರ ಸರ್ಕಾರ ನೀಡಬೇಕು. ಘೋಷಣೆ ಜೊತೆಗೆ ಕಂಡೀಷನ್ ಕೂಡ ಹಾಕುತ್ತಿದ್ದಾರೆ. ತೊಗರಿ ಬೆಳೆ 5 ಕ್ವಿಂಟಲ್ ಯಾವುದೇ ಕಂಡೀಷನ್ ಕೂಡ ಹಾಕಬಾರದು. 50,000 ಕೋಟಿ ರಾಜ್ಯ ಸರ್ಕಾರದಿಂದ ಎಪಿಎಂಸಿಗೆ ಬಿಡುಗಡೆಯಾದ ಹಣವನ್ನು ಪ್ರತಿಯೊಬ್ಬ ರೈತನಿಗೆ ಹಣ ಸಿಗುವ ಹಾಗೆ ಮಾಡಬೇಕು ಎಂದು ಚೂನಪ್ಪ ಪೂಜಾರಿ ಪ್ರತಿಕ್ರಿಯೆ ನೀಡಿದರು. ಸೋಮಶೇಖರ್ ನಾಯಕ್, ಟಿವಿ 20 ಕನ್ನಡ ನ್ಯೂಸ್, ಬೆಳಗಾವಿ. ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸ್ತಾ ಇದೆ. ಇದು ಬೀದರ್ದಿಂದ ಚಾಮರಾಜನಗರ ಒಳಗೆ ಏನು ಎಲ್ಲಾ ಬೆಳೆಗಳನ್ನು ಬೆಳೀತಾರೋ ಎಲ್ಲಾ ಬೆಳೆಗಳಿಗೂ ಕೂಡ ಯೋಗ್ಯವಾದ ರೇಟ್ ಅನ್ನ ಸರ್ಕಾರ ಶ್ರಮಕ್ಕೆ ತಕ್ಕಂತೆ ಬೆಲೆ ಘೋಷಣೆ ಮಾಡ್ಬೇಕಾಗೈತಿ. ಇವತ್ತು ಘೋಷಣೆ ಜೊತೆ ಕಂಡೀಷನ್ ಹಾಕತ್ತಾರ. ಇವತ್ತ ತೊಗರಿ 5 ಕ್ವಿಂಟಲ್ ಖರೀದಿ ಮಾಡಬೇಕು, ಅದ ಶೇರ್ ಇರ್ಬೇಕು, 108 ನಮೂನಿ ಇವತ್ತು ಕನ್ಫ್ಯೂಸ್ ಮಾಡ್ತಾರ. ಈ ಕಂಡೀಷನ್ ಅವಶ್ಯಕತೆ ಇಲ್ಲ. ಅದಕ್ಕಾಗಿ 50,000 ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ಎಪಿಎಂಸಿ ಹಣ ತೆಗೆದಿಡ್ಲಿ, ಕೇಂದ್ರ ಸರ್ಕಾರ ಕೂಡ ಹಣ ತೆಗೆದಿಟ್ಪ ಅಂದ್ರ ಪ್ರತಿಯೊಂದು ರೈತರ ಸಂಕಷ್ಟಕ್ಕ ಎಲ್ಲಾ ಬೆಳೆಗಳಿಗೆ ಭಾಜಿಗಳಿಗೆ ಕೂಡ ಬೆಲೆ ಆಗ್ತೈತಿ. ರೈತರ ಸಂಪೂರ್ಣ ಸಾಲ ಮನ್ನಾ ಕೂಡ ಮಾಡ್ಬೇಕಾಗಿತ್ತು. ಸಾಲ ವಸೂಲಾತಿ ಫೈನಾನ್ಸ್ ಕಿರುಕುಳಿಂದ್ರ ಸಾಕಷ್ಟು ರೈತರ ಆತ್ಮಹತ್ಯೆ ಆಗತ್ತವ. ಅವು ಕೂಡ ನಿಲ್ಲಬೇಕು. ಹಾಲಿಗೆ ಒಂದು 100 ರೂಪಾಯಿ ದರ ಸಿಗ್ಬೇಕು ಅನ್ನುವಂಥದ್ದು. ಅದೇ ರೀತಿಯಾಗಿ ರೈತ ವಿರೋಧಿ ಕಾನೂನುಗಳನ್ನ ಈ ರಾಜ್ಯದ ಮುಖ್ಯಮಂತ್ರಿ ವಾಪಸ್ ಪಡಿತು ಅಂತೇಳಿ 2.5 ವರ್ಷ ಸುಳ್ಳು ಹೇಳ್ಯಾರ. ಇವತ್ತವರು ಚಳಿಗಾಲ ಅಧಿವೇಶನದಾಗ ಕಡ್ಡಾಯವಾಗಿ ರಾಜ್ಯದ ಮುಖ್ಯಮಂತ್ರಿ ಅವರು ರೈತ ವಿರೋಧಿ ಕಾನೂನುಗಳನ್ನ ವಾಪಸ್ ಪಡಿಲೇಬೇಕು. ಯಾವ ಕಾರಣಕ್ಕೂ ಬಿಡಂಗಿಲ್ಲ. ಹಗಲಿ 12 ತಾಸು ಕರೆಂಟ್ ಕಡ್ಡಾಯವಾಗಿ ಕೊಡಲೇಬೇಕು. ಅಕ್ರಮ ಸಕ್ರಮ ಸ್ಕೀಮ್ ಅನ್ನ ಕಡ್ಡಾಯವಾಗಿ ಮುಂದುವರಿಸಬೇಕು. ಹೀಗೆ ನಾಡಿನ 31 ಜಿಲ್ಲೆಗಳ ಜ್ವಲಂತ ಸಮಸ್ಯೆಗಳ ನೀರಾವರಿ ಯೋಜನೆ ಇರಬಹುದು, ಎಲ್ಲವನ್ನು ಗಂಭೀರವಾಗಿ ರಾಜ್ಯ ಸರ್ಕಾರ ಸಮಸ್ಯೆಯನ್ನ ಬಗೆಹರಿಸಬೇಕಂತೇಳಿ ಇವತ್ತ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಈಗ ರಾಜ್ಯದ ಮುಖ್ಯಮಂತ್ರಿ ಕೂಡ ಇಲ್ಲಿ ಬರಬೇಕು ಅನ್ನುವಂಥದ್ದು ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ.